ಸ್ನೇಹಿತರೆ 2025 ಈ ಒಂದು ವರ್ಷಗಳು ಸಾಲು ರಜೆಗಳಿದ್ದರೂ ಸಹ ಒಂದು ಹಬ್ಬ ಇದ್ದರೂ ಒಂದು 7 ದಿನ ಒಂದು ರಜೆಗಳಿಗೆ ಗೋವಿಂದ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾಕೆ ಎತ್ತ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ ಸ್ನೇಹಿತರೆ. ಹೊಸ ವರ್ಷ ಸ್ವಾಗತ ಮಾಡಲು ಸಜ್ಜಾಗಿರುವಂಥ ಒಂದು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, 2025ರಲ್ಲಿ ಬರುವಂಥ ಒಂದು ಸರ್ಕಾರಿ ನೌಕರಿಗಳಿಗೆ ಸರ್ಕಾರ ರಜೆ ದಿನಗಳು ಮತ್ತು ನಿರ್ಬಂಧಿತ ರಜೆ ದಿನಗಳು ಎರಡಕ್ಕೂ ವಿವರ ಕ್ಯಾಲೆಂಡರನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಸ್ನೇಹಿತರೆ. ಈ ಕ್ಯಾಲೆಂಡರ್ಗಳು ಭಾರತದ ಅನೇಕ ಪ್ರಮುಖ ಹಬ್ಬಗಳು ಮತ್ತು ರಾಷ್ಟ್ರೀಯ ಆಚರಣೆಗಳನ್ನು ಒಳಗೊಂಡಿದೆ. ಹಾಗಾಗಿ ಹೊಸ ವರ್ಷದಲ್ಲಿ ಕರ್ನಾಟಕದಲ್ಲಿ ಸಿಗುವಂಥ ಸರ್ಕಾರಿ ರಜೆಗಳೆಷ್ಟೇ ಅಂತ ನೋಡೋದಾದರೆ, ಈ ಒಂದು ರಜೆಗಳನ್ನು ಕರ್ನಾಟಕ ಬ್ಯಾಂಕ್, ಅಂಚೆ ಕಚೇರಿಗಳು ಮತ್ತು ರಾಜ್ಯದ ಎಲ್ಲ ಸರ್ಕಾರಿ ಆಡಳಿತ ಕಚೇರಿಗಳು ಆಚರಿಸುತ್ತೆ ಸ್ನೇಹಿತರೆ. ಗಣರಾಜ್ಯೋತ್ಸವ ಜನವರಿ 26 ಆಗಿರುತ್ತೆ. ಕಾರ್ಮಿಕರ ದಿನಾಚರಣೆ ಮೇ 1 ಆಗಿರುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಆಗಿರುತ್ತೆ. ಗಾಂಧಿ ಜಯಂತಿ ಅಕ್ಟೋಬರ್ 2 ಆಗಿರುತ್ತೆ. ಇನ್ನು ರಾಜ್ಯೋತ್ಸವ ದಿನ ಅಂದರೆ ನವೆಂಬರ್ 1 ಸೇರಿದಂತೆ 5 ಕಡ್ಡಾಯ ದಿನಗಳು ಇರುತ್ತೆ ಸ್ನೇಹಿತರೆ. ಇನ್ನು ಧಾರ್ಮಿಕ ಹಬ್ಬಗಳ ನೋಡೋದಾದರೆ ಉತ್ತರಾಯಣ ಪುಣ್ಯಕಾಲ, ಮಹಾಶಿವರಾತ್ರಿ, ಕುತುಬೆ ರಂಜಾನ್ ಮತ್ತು ಮಹಾವೀರ ಜಯಂತಿ, ಶುಭ ಶುಕ್ರವಾರ, ಬಸವ ಜಯಂತಿ, ಅಕ್ಷಯ ತೃತೀಯ ಮತ್ತು ಬಕ್ರೀದ್, ಈದ್ ಮಿಲಾದ್, ಮಹಾನವಮಿ, ಆಯುಧ ಪೂಜೆ ಅಂದರೆ ವಿಜಯದಶಮಿ, ನರಕ ಚತುರ್ದಶಿ, ಬಲಿಪಾಡ್ಯಮಿ, ದೀಪಾವಳಿ ಮತ್ತು ಕ್ರಿಸ್ಮಸ್. ಒಂದು ಕರ್ನಾಟಕ ಸರ್ಕಾರದ ಸುತ್ತೋಲೆಯ ಪ್ರಕಾರ ಸ್ನೇಹಿತರೆ, ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ 1881 ಒಂದು ಪ್ರಕಾರ ಸೆಕ್ಷನ್ 25 ಒಂದು ವೀಕ್ಷಣೆ ಅಡಿಯಲ್ಲಿ ಅಧಿಸೂಚನೆ ಸಂಖ್ಯೆ 20/25/26 ಅಂದರೆ ದಿನಾಂಕ 15/6/1957 ಒಂದು ಭಾರತ ಸರ್ಕಾರ ಸಚಿವಾಲಯವು ಗೃಹ ವ್ಯವಹಾರಗಳು 2025ರಲ್ಲಿ ರಾಜ್ಯ ಒಂದು ಕರ್ನಾಟಕ ರಾಜ್ಯದಂಥ ಒಂದು ಸಾರ್ವಜನಿಕ ರಜಾ ದಿನಗಳು ಬರಬೇಕೆಂದು ಘೋಷಣೆ ಮಾಡಿದೆ ಸ್ನೇಹಿತರೆ. ಇನ್ನು ಜನವರಿಯಲ್ಲಿ ಬರುವಂಥ ರಜೆ ದಿನಗಳು ನೋಡೋದಾದರೆ ಜನವರಿ 14 ಮಕರ ಸಂಕ್ರಾಂತಿಯಂದು ಸಾರ್ವಜನಿಕ ರಜೆ ದಿನವಾಗಿದೆ. ಈ ಬಾರಿ ಗಣರಾಜ್ಯೋತ್ಸವ ಭಾನುವಾರದಂದು ಬಂದಿದೆ ಸ್ನೇಹಿತರೆ. ಇನ್ನು ಫೆಬ್ರವರಿ ನೋಡೋದಾದರೆ ಫೆಬ್ರವರಿ 26ರಂದು ಮಹಾಶಿವರಾತ್ರಿಗೆ ಸಾರ್ವಜನಿಕ ರಜೆವಾಗಿದ್ದು ಮತ್ತು ಮಾರ್ಚ್ 31 ಕುತುಬೆ ರಂಜಾನ್ ನಿಮಿತ್ತ ರಜೆ ದಿನವಾಗಿದೆ. ಇನ್ನು ಏಪ್ರಿಲ್ನಲ್ಲಿ 4 ದಿನ ರಜೆಗಳು ಸಿಗಲಿದೆ ಸ್ನೇಹಿತರೆ. ಏಪ್ರಿಲ್ 10ರಂದು ಮಹಾವೀರ ಜಯಂತಿ, 14ರಂದು ಡಾಕ್ಟರ್ ಅಂಬೇಡ್ಕರ್ ಜಯಂತಿ, 18ರಂದು ಶುಭ ಶುಕ್ರವಾರ ಜಯಂತಿಯನ್ನು ಕೊಡ್ತಿದ್ದಾರೆ ಸ್ನೇಹಿತರೆ. ಇನ್ನು ಮೇ ತಿಂಗಳಲ್ಲಿ ನೋಡೋದಾದರೆ ಮೇ 1 ಕಾರ್ಮಿಕರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ. ಒಂದೇ ದಿನ ಇರುತ್ತೆ ಸ್ನೇಹಿತರೆ. ಜೂನ್ ತಿಂಗಳ ರಜೆ ನೋಡೋದಾದರೆ ಜೂನ್ 7ರಂದು ಸಾರ್ವಜನಿಕ ರಜೆ ಮತ್ತು ಬಕ್ರೀದ್ ಹಬ್ಬಕ್ಕೆ ರಜೆ ಇರುತ್ತೆ ಸ್ನೇಹಿತರೆ. ಆಗಸ್ಟ್ ತಿಂಗಳಲ್ಲಿ ಬರೋ ರಜೆ ದಿನಗಳು ನೋಡೋದಾದರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಆಗಸ್ಟ್ 17ರಂದು ಗಣೇಶ ಚತುರ್ಥಿ ಆಗಲಿದೆ ಸ್ನೇಹಿತರೆ. ಅಕ್ಟೋಬರ್ ತಿಂಗಳಲ್ಲಿ ನೋಡೋದಾದರೆ ಅಕ್ಟೋಬರ್ 1ರಂದು ಮಹಾನವಮಿ, ಆಯುಧ ಪೂಜೆ ಮತ್ತು ವಿಜಯದಶಮಿ, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಮತ್ತು ಅಕ್ಟೋಬರ್ 20ರಂದು ನರಕ ಚತುರ್ದಶಿ ಮತ್ತು 22ರಂದು ಬಲಿಪಾಡ್ಯಮಿರಿಂದ ದೀಪಾವಳಿ ಆಚರಣೆ ಮಾಡಬಹುದು ಸ್ನೇಹಿತರೆ. ನವೆಂಬರಲ್ಲಿ ಒಂದೇ ಒಂದು ರಜೆ ಇದೆ, ಅದು ಕನ್ನಡ ರಾಜ್ಯೋತ್ಸವ ದಿನ. ಇನ್ನು ಡಿಸೆಂಬರ್ನಲ್ಲಿ ಬರುವಂಥ ರಜೆ ನೋಡೋದಾದರೆ ಕ್ರಿಸ್ಮಸ್ಸು ವರ್ಷದ ಕೊನೆ ಹಂತದಲ್ಲಿ ಬರುತ್ತೆ ಸ್ನೇಹಿತರೆ. ಇದು ಒಂದೇ ರಜೆ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.